ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು NTA UGC ನೆಟ್ 2025 ಗಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಕುರಿತು 50 MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು NTA UGC ನೆಟ್ 2025 ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಇನ್ನೇನು ಇದೇ ತಿಂಗಳಲ್ಲಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಲಿದೆ. ಸೊ ಇದಕ್ಕಾಗಿ ನಾವು ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಮಟೀರಿಯಲ್ ನೀಡ್ತಾ ಇದ್ದೀವಿ. ಈ ಒಂದು ಮಟೀರಿಯಲ್ನಲ್ಲಿ ನಿಮಗೆ ಸಾಕಷ್ಟು ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್ ಮತ್ತು 5000 MCQ PDF ಅನ್ನು ಕೊಡ್ತಾ ಇದ್ದೀವಿ. ಈ ಎಲ್ಲ ಮಟೀರಿಯಲ್ ನೀವು ಅತಿ ಕಡಿಮೆ ಅವಧಿಯಲ್ಲಿ ಓದಿ ಮುಗಿಸಬಹುದು. ಸೊ ಈ ಮಟೀರಿಯಲ್ನ ಪಡೆಯೋದ್ರೆ ನೀವು ಪೇಪರ್ 1ಗೆ ಬೇಕಾದ ಕಂಪ್ಲೀಟ್ ತಯಾರಿಯಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ. ಲಾಸ್ಟ್ ಟೈಮ್ ಪ್ರಿಪ್ರೇಷನ್ಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಸೊ ಈ ಒಂದು ಮಟೀರಿಯಲ್ ಕೇವಲ 2100 ನಿಮಗೆ ದೊರೀತಾ ಇದೆ. ಜಾಯ್ನ್ ಆಗಲು ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು, ಅಥವಾ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಪೇಪರ್ 2ಗಾಗಿ ನೋಟ್ಸ್ ಆ್ಯಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಎಲ್ಲ ವಿಷಯಗಳ ಮೇಲೆ. ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ನಾವು ಲೆಟಸ್ ಮೂವ್ ಟು ದಿ ಕ್ವೆಶನ್ಸ್ ವ್ಯಕ್ತಪಡಿಸ್ತಾ ಇದ್ದಾರೆ. ಉದಾಹರಣೆಗೆ ಶಾಲೆಗಳಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ನಿರ್ವಹಿಸುವುದು, ಕಿತ್ತೂರು ರಾಣಿ ಚೆನ್ನಮ್ಮಳ ಪಾತ್ರವನ್ನು ಮಾಡುವುದು, ಇದಕ್ಕೆಲ್ಲ ನಾವು ಏನಂತೀವಿ, ರೋಲ್ ಪ್ಲೇಯಿಂಗ್ ಮೆಥಡ್. The next question is, if a student asks questions on some unrelated topic in the class as a teacher, yes, if the student is going to ask unrelated questions, then what you are going to do? Option A, allow him to ask unrelated questions. Option B, you are not going to allow him to ask unrelated questions. Option C, answer the question after the class. Option D, consider it is an act of indiscipline. ಯಾವಾಗ ವಿದ್ಯಾರ್ಥಿ ತರಗತಿಯಲ್ಲಿ ಸಂಬಂಧವಿಲ್ಲದ ವಿಷಯದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಯಾವಾಗ ನೀವು ಶಿಕ್ಷಕರಾಗಿ ಏನು ಮಾಡ್ತಾ ಇದ್ದೀರಾ? ಆಪ್ಷನ್ ಎ, ಸಂಬಂಧವಿಲ್ಲದ ಪ್ರಶ್ನೆಗಳನ್ನ ಕೇಳಲು ಅನುಮತಿಯನ್ನು ನೀಡ್ತಾ ಇದ್ದೀರಾ. ಆಪ್ಷನ್ ಬಿ, ಸಂಬಂಧವಿಲ್ಲದ ಪ್ರಶ್ನೆಗಳನ್ನು ಕೇಳಲು ಅವನಿಗೆ ಅನುಮತಿಯನ್ನು ನೀಡ್ತಾ ಇಲ್ಲ. ಆಪ್ಷನ್ ಸಿ, ವರ್ಗದ ನಂತರ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದೀರಾ. ಆಪ್ಷನ್ ಡಿ, ಇದನ್ನು ವಿವೇಚನೆ ಇಲ್ಲದ ಕಾರ್ಯ ಎಂದು ಪರಿಗಣಿಸ್ತಾ ಇದ್ದೀರಾ. So here the right answer, when a student is going to ask unrelated questions, as a good teacher you are going to answer the question after the class. ನೀವೊಬ್ಬರು ಉತ್ತಮ ಶಿಕ್ಷಕರಾಗಿ ಯಾವುದೇ ಒಬ್ಬ ವಿದ್ಯಾರ್ಥಿ ಅನ್ರಿಲೇಟೆಡ್ ಪ್ರಶ್ನೆಗಳನ್ನ ನಿಮಗೆ ಕೇಳಿದರೆ ನೀವೇನು ಮಾಡ್ತಾ ಇದ್ದೀರಾ, ವರ್ಗದ ನಂತರ, ನಿಮ್ಮ ತರಗತಿ ಮುಗಿದ ನಂತರ ಆತನಿಗೆ ಉತ್ತರವನ್ನು ನೀಡ್ತಾ ಇದ್ದೀರಾ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 3, CAI stands for. Option A, computer analyzed instruction. Option B, computer assisted instruction. Option C, computer assisted intelligence. Option D, none of the above. Yes, here the correct answer is option B, computer assisted instruction. So computer assisted instruction, CAI, it is an interactive instructional technique whereby a computer is used to present the instructional material and monitor the learning that takes place. It uses combination of text, graphics, sound and video. So ಇಲ್ಲಿ ಏನು ಮಾಡ್ತಾ ಇದ್ದೀವಿ, CAI ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್ನಲ್ಲಿ ಕಂಪ್ಯೂಟರನ್ನು ಬಳಸಿ ಟೆಕ್ಸ್ಟ್ಗಳ ಮೂಲಕ, ಗ್ರಾಫಿಕ್ಸ್ಗಳ ಮೂಲಕ, ಸೌಂಡ್ ಮತ್ತು ವಿಡಿಯೋದ ಮೂಲಕ ಮಕ್ಕಳಿಗೆ ಜ್ಞಾನವನ್ನು ನೀಡ್ತಾ ಇದ್ದೀವಿ. Question number 4, which of the following is the most important single factor in underlying the success of beginning as a teacher? Option A, scholarship. Option B, communicative ability. Option C, personality and its ability to relate to the class and to the pupils. Option D, organizational ability. ಶಿಕ್ಷಕರಾಗಿ ಪ್ರಾರಂಭವಾಗುವ ಯಶಸ್ಸಿಗೆ ಆಧಾರವಾಗಿರುವ ಈ ಕೆಳಗಿನವರಲ್ಲಿ ಪ್ರಮುಖ ಅಂಶ ಯಾವುದು? ಅಂದರೆ ನೀವು ಆರಂಭದಲ್ಲಿ ಇವಾಗ ಶಿಕ್ಷಕರಾಗಿದ್ದೀರಾ, ನಿಮ್ಮ ಒಂದು ಯಶಸ್ಸಿಗೆ ಮುಖ್ಯ ಕಾರಣ ಯಾವುದು? ಆಪ್ಷನ್ ಎ, ವಿದ್ಯಾರ್ಥಿಗಳ ವೇತನ. ಆಪ್ಷನ್ ಬಿ, ಸಂವಹನ ಸಾಮರ್ಥ್ಯ. ಆಪ್ಷನ್ ಸಿ, ವ್ಯಕ್ತಿತ್ವ ಮತ್ತು ವರ್ಗ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಸಾಮರ್ಥ್ಯ. ಆಪ್ಷನ್ ಡಿ, ಸಾಂಸ್ಥಿಕ ಸಾಮರ್ಥ್ಯ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪರ್ಸನಾಲಿಟಿ and its ability to relate to the class and to the pupils. So how we are going to present the material, how we are going to relate the textbook things to the person in the world things. ಸೊ ಯಾವ ರೀತಿ ನೀವು ತರಗತಿಯ ವಿಷಯಗಳನ್ನು, ಪುಸ್ತಕದ ವಿಷಯಗಳೊಂದಿಗೆ ಸಂಬಂಧಿಸಿ ಪಾಠವನ್ನು ಮಾಡ್ತಾ ಇದ್ದೀರಾ ಎಂಬುದರ ಮೇಲೆ ಒಬ್ಬ ಶಿಕ್ಷಕರ ಒಂದು ಯಶಸ್ಸು ನಿರ್ಮಾಣ ಆಗ್ತಾ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಪರ್ಸನಾಲಿಟಿ ಆ್ಯಂಡ್ ಇಟ್ಸ್ ಎಬಿಲಿಟಿ ಟು ರಿಲೇಟ್ ಟು ದ ಕ್ಲಾಸ್. Question number 5, which combination of teaching methods listed below would encourage the learner-centered paradigm? Option A, individualized instruction and lecture method. Option B, simulation and demonstration. Option C, lecture method and experimentation. Option D, projects and direct experiences. ಈ ಕೆಳಗೆ ಪಟ್ಟಿ ಮಾಡಲಾದ ಬೋಧನಾ ವಿಧಾನಗಳಲ್ಲಿ ಯಾವ ಸಂಯೋಜನೆಯು ಕಲಿಯುವರ ಕೇಂದ್ರಿತ ಮಾದರಿಯನ್ನು ಉತ್ತೇಜಿಸ್ತಾ ಇದೆ? ಆಪ್ಷನ್ ಎ, ವೈಯಕ್ತಿಕ ಸೂಚನೆ ಮತ್ತು ಉಪನ್ಯಾಸ ವಿಧಾನ. ಆಪ್ಷನ್ ಬಿ, ಸಿಮ್ಯುಲೇಷನ್ ಮತ್ತು ಪ್ರದರ್ಶನ. ಆಪ್ಷನ್ ಸಿ, ಉಪನ್ಯಾಸ ವಿಧಾನ ಮತ್ತು ಪ್ರಯೋಗ. ಆಪ್ಷನ್ ಡಿ, ಯೋಜನೆಗಳು ಮತ್ತು ನೇರ ಅನುಭವಗಳು.
So when we are going to encourage learner centered teaching, so here the right answer will be projects and direct experience, because in while doing project and in direct experiences, students are going to involve themselves, they are going to perform, so they are going to learn many things. So the right answer will be projects and direct experiences. ಸೊ ಯಾವಾಗ ಮಕ್ಕಳು ಯೋಜನೆಗಳನ್ನ ಕೈಗೊಳ್ತಾ ಇದ್ದಾರೆ ಅಥವಾ ನೇರವಾದ ಅನುಭವಗಳ ಮೂಲಕ ಜ್ಞಾನವನ್ನು ಪಡಿತಾ ಇದ್ದಾರೆ, ಮಕ್ಕಳು ತಮ್ಮನ್ನು ತಾವು ಕಲಿಕೆಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ. So here there are two methods, one is teacher centered, another one is learner centered. Very important methods from the exam point of view. In teacher centered, students are passive, teacher is active. In learner centered, students are active. And in teacher centered, teacher's role is going to play an important role. In student centered or learner centered, students are going to play an important role. So here some other differences are there, like in teacher centered, teaching and assessment are separate. In learner centered, both are intervened. The next question, blackboard can be included in which group of teaching aids? Option A audio aids, option B visual aids, option C audio visual aids, option D none of the above. ಬೋಧನಾ ಸಾಧನಗಳಲ್ಲಿ ಯಾವ ಗುಂಪಿನಲ್ಲಿ ಅಥವಾ ಯಾವ ವರ್ಗದಲ್ಲಿ ಕಪ್ಪು ಹಲಗೆಯನ್ನು ಸೇರಿಸಬಹುದು? ಆಪ್ಷನ್ ಎ ಆಡಿಯೋ ಸಹಾಯ, ಆಪ್ಷನ್ ಬಿ ವಿಜುವಲ್ ಏಡ್ಸ್ ದೃಶ್ಯ ಮಾಧ್ಯಮ, ಆಪ್ಷನ್ ಸಿ ಆಡಿಯೋ ದೃಶ್ಯ ಸಾಧನ, ಆಪ್ಷನ್ ಡಿ ಮೇಲ್ನ ಯಾವುದೂ ಅಲ್ಲ. ಸೊ ಬ್ಲ್ಯಾಕ್ ಬೋರ್ಡ್ ಇಟ್ ಕಮ್ಸ್ ಅಂಡರ್ ವಿಜುವಲ್ ಏಡ್ಸ್. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಕಪ್ಪು ಹಲಗೆ, ಶಿಕ್ಷಕರು ಕಪ್ಪು ಹಲಗೆ ಮೇಲೆ ಬರಿತಾ ಇದ್ದಾರೆ, ನಾವು ನೋಡಿ ಬರೆದುಕೊಳ್ತಾ ಇದ್ದೀವಿ. ಕಪ್ಪು ಹಲಗೆಗೆ ಏನಾಗಿದೆ, ಇದೊಂದು ವಿಜುವಲ್ ಏಡ್ಸ್ ಆಗಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 7, ಸಮೇಟಿವ್ ಇವ್ಯಾಲ್ಯೂಯೇಷನ್ ಇಟ್ ಈಸ್ ಯೂಸ್ಡ್ ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ಪರ್ಪಸ್? Option A to monitor students' progress during the learning process. Option B primarily to certify or grade students. Option C to find out what a student's interest and work habits are. Option D to assign students to specific learning groups. ಈ ಕೆಳಗಿನ ಯಾವ ಉದ್ದೇಶಗಳಿಗಾಗಿ ಸಾರಾಂಶ ಮೌಲ್ಯಮಾಪನ ಅಂದರೆ ಸಮೇಟಿವ್ ವ್ಯಾಲ್ಯೂಯೇಷನನ್ನು ಬಳಸ್ತಾ ಇದ್ದೀವಿ? ಆಪ್ಷನ್ ಎ ಕಲಿಕೆಯ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು. ಆಪ್ಷನ್ ಬಿ ಪ್ರಾಥಮಿಕವಾಗಿ ವಿದ್ಯಾರ್ಥಿಗಳನ್ನು ಪ್ರಮಾಣೀಕರಿಸಲು ಮತ್ತು ಗ್ರೇಡ್ಗಳನ್ನು ನೀಡಲು. ಆಪ್ಷನ್ ಸಿ ವಿದ್ಯಾರ್ಥಿ ಆಸಕ್ತಿಗಳು ಮತ್ತು ಕೆಲಸದ ಅಭ್ಯಾಸಗಳನ್ನು ಕಂಡುಹಿಡಿಯಲು. ಆಪ್ಷನ್ ಡಿ ನಿರ್ದಿಷ್ಟ ಕಲಿಕಾ ಗುಂಪುಗಳಿಗೆ ವಿದ್ಯಾರ್ಥಿಗಳನ್ನು ನಿಯೋಜಿಸುವುದು. ಇಸ್ ದ ಮೇನ್ ಏಮ್ ಆಫ್ this summative evaluation is assigning grades to the students. So option B is the right answer. ಈ ಒಂದು ಸಮೇಟಿವ್ ವ್ಯಾಲ್ಯೂಯೇಷನ್ನ ಮುಖ್ಯ ಗುರಿ ಏನಾಗಿರ್ತದೆ, ಮಕ್ಕಳಿಗೆ ವಿದ್ಯಾರ್ಥಿಗಳನ್ನ ಪ್ರಮಾಣೀಕರಿಸುವುದು ಮತ್ತು ಅವರಿಗೆ ಗ್ರೇಡ್ಗಳನ್ನು ನೀಡುವುದು, ABC ಅಂತ ಗ್ರೇಡ್ಗಳನ್ನು ನೀಡುವುದಾಗಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಸಮೇಟಿವ್ ಅಸೆಸ್ಮೆಂಟ್ ಇಟ್ ಈಸ್ ದ ಅಸೆಸ್ಮೆಂಟ್ ಟು ಮೆಜರ್ ದ ಲೆವೆಲ್ ಆಫ್ ಸಕ್ಸಸ್ that has been obtained at the end of the instructional unit. ಸೊ ಇಲ್ಲಿ ಯಾವುದೇ ಒಂದು ಕೋರ್ಸ್ನ ಕೊನೆಗೆ ಸಮ್ಮೇಟಿವ್ ವ್ಯಾಲ್ಯೂಯೇಷನನ್ನು ಮಾಡಲಾಗ್ತಾ ಇದೆ. ಇದರ ಮುಖ್ಯ ಗುರಿಗಳೇನೆಂದರೆ ಅಸೈನಿಂಗ್ ಗ್ರೇಡ್ ಟು ದ ಸ್ಟೂಡೆಂಟ್ಸ್. ಸೊ ಇಲ್ಲಿ ಮಕ್ಕಳಿಗೆ ಗ್ರೇಡ್ಗಳನ್ನು ನೀಡುವುದು ಇದರ ಮುಖ್ಯ ಗುರಿಯಾಗಿರುತ್ತದೆ. ಕ್ವೆಶ್ಚನ್ ನಂಬರ್ 8, while presenting your ideas in a classroom it is better to option first one is recognize that there can be other views. Second one, recognize that students are not homogeneous mass. Third one, take their dissenting views also in consideration. So 4 options are given. ನಿಮ್ಮ ಆಲೋಚನೆಗಳನ್ನು ತರಗತಿಯಲ್ಲಿ ಪ್ರಸ್ತುತಪಡಿಸಬೇಕಾದರೆ ಮೊದಲನೆಯದು ಇತರ ದೃಷ್ಟಿಕೋನಗಳು ಇರಬಹುದೆಂದು ಗುರುತಿಸಬೇಕು. ವಿದ್ಯಾರ್ಥಿಗಳು ಏಕರೂಪದ ದ್ರವ್ಯರಾಶಿಯಲ್ಲ ಎಂಬುದನ್ನು ಗುರುತಿಸಬೇಕು. ಭಿನ್ನಾಭಿಪ್ರಾಯಗಳನ್ನು ಕೂಡ ಪರಿಗಣಿಸಬೇಕು. The right answer is option D. All 3 are correct here. While presenting your ideas as a teacher in the classroom, you should also recognize students' views. You should also recognize students are not homogeneous, and also you should give importance to the others' views also. ಸೊ ಇಲ್ಲಿ ನಿಮ್ಮ ಆಲೋಚನೆಗಳನ್ನು ಪ್ರಸ್ತುತಪಡಿಸಬೇಕಾದ್ರೆ 3 ಕೂಡ ಅವಶ್ಯಕವಾಗಿವೆ. ಕ್ವೆಶ್ಚನ್ ನಂಬರ್ 9, ದ ಸ್ಟೂಡೆಂಟ್ಸ್ ಆರ್ ಇಂಡಿವಿಜುವಲ್ಸ್ ಮೇ ಡೆವಲಪ್ ಬಿಲೀಫ್ಸ್ about their own ability to cope effectively in a variety of situations. This can be termed as ವಿದ್ಯಾರ್ಥಿಗಳು ಅಥವಾ ವ್ಯಕ್ತಿಗಳು ವಿವಿಧ ಸಂದರ್ಭಗಳಲ್ಲಿ ಪರಿಣಾಮಕಾರಿಯಾಗಿ ನಿಭಾಯಿಸುವ ತಮ್ಮದೇ ಆದ ಸಾಮರ್ಥ್ಯದ ಬಗ್ಗೆ ನಂಬಿಕೆಗಳನ್ನು ಬೆಳೆಸಿಕೊಳ್ಳಬಹುದು. ಇದನ್ನು ಹೀಗೆ ಕರೆಯುತ್ತೇವೆ. ಆಪ್ಷನ್ ಎ ಸೆಲ್ಫ್ ಎಫಿಕಸಿ, ಆಪ್ಷನ್ ಬಿ ಸೆಲ್ಫ್ ರೆಗ್ಯುಲೇಷನ್, ಆಪ್ಷನ್ ಸಿ ಈಗೋ, ಆಪ್ಷನ್ ಡಿ ಕಾನ್ಫಿಡೆನ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸೆಲ್ಫ್ ಎಫಿಕಸಿ. Question number 10, while comparing hearing and listening we can say that.
Option A, hearing is a physical process, listening is a psychological process. Option B, hearing is a psychological process, listening is a physical process. Option C, both are mainly physical processes. Option D, both are biological processes. ಇಲ್ಲಿ ಶ್ರವಣ ಮತ್ತು ಆಲಿಸುವಿಕೆಯನ್ನು ಹೋಲಿಸುವಾಗ ಯಾವುದನ್ನು ಸರಿ ಅಂತ ಹೇಳಬಹುದು? ಆಪ್ಷನ್ ಎ, ಕೇಳುವುದು ದೈಹಿಕ ಪ್ರಕ್ರಿಯೆ, ಆಲಿಸುವುದು ಮಾನಸಿಕ ಪ್ರಕ್ರಿಯೆ. ಆಪ್ಷನ್ ಬಿ, ಕೇಳುವುದು ಮಾನಸಿಕ ಪ್ರಕ್ರಿಯೆ, ಆಲಿಸುವುದು ದೈಹಿಕ ಪ್ರಕ್ರಿಯೆ. ಆಪ್ಷನ್ ಸಿ, ಎರಡೂ ಮುಖ್ಯವಾಗಿ ಭೌತಿಕ ಪ್ರಕ್ರಿಯೆಗಳಾಗಿವೆ. ಆಪ್ಷನ್ ಡಿ, ಎರಡು ಜೈವಿಕ ಪ್ರಕ್ರಿಯೆಗಳಾಗಿವೆ. ಈ ರೀತಿ ಪ್ರಶ್ನೆಗಳು ಬಂದಾಗ ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ನಾವು ಸರಿಯಾಗಿ ಪ್ರಶ್ನೆಯನ್ನು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತಾ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಅಲ್ಲಿ ಸರಿ ಆಗ್ತದೆ ಫ್ರೆಂಡ್ಸ್. ಸೊ ಹಿಯರಿಂಗ್ ಇಟ್ ಈಸ್ ಎ ಫಿಸಿಕಲ್ process, but listening it is a psychological process, because when we are going to listen we are trying to understand it, but we hearing means just we are not focusing. ಸೊ ನಾವು ಕೇಳುವಾಗ ಏನು ಮಾಡ್ತೀವಿ, ಸರಿಯಾಗಿ ಕೇಳಿಸ್ಕೊಳ್ಳಲ್ಲ, ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಕೇಳುವುದೇನಾಗಿದೆ, ದೈಹಿಕ ಪ್ರಕ್ರಿಯೆ ಆಗಿದೆ. ಬಟ್ ಆಲಿಸುವುದೇನಿದೆಲ್ಲ ವಿಷಯವನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಹೀಗಾಗಿ ಇದು ಮಾನಸಿಕ ಪ್ರಕ್ರಿಯೆ ಆಗಿದೆ. Question number 11. The best way a teacher can try to inculcate good values among students is storytelling, developing sense of discipline, ideal behavior of teacher themselves, to take their parents into confidence. ವಿದ್ಯಾರ್ಥಿಗಳಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸಬೇಕಾಗಿದೆ. ಹಾಗಾದರೆ ಶಿಕ್ಷಕರು ಪ್ರಯತ್ನ ಮಾಡುವ ಅತ್ಯುತ್ತಮ ಮಾರ್ಗ ಯಾವುದು? ಕತೆ ಹೇಳುವ ಮೂಲಕ, ಶಿಸ್ತಿನ ಪ್ರಜ್ಞೆಯನ್ನು ಬೆಳೆಸುವ ಮೂಲಕ, ಶಿಕ್ಷಕರ ಆದರ್ಶ ವರ್ತನೆಯ ಮೂಲಕ, ಹೆತ್ತವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ. ಸೊ ವೆನ್ ವಿ ವಾಂಟ್ ಟು ಇನ್ಕಲ್ಕೇಟ್ ಗುಡ್ ವ್ಯಾಲ್ಯೂಸ್, ಮಾರಲ್ ವ್ಯಾಲ್ಯೂಸ್ ಅಮಂಗ್ ದ ಸ್ಟೂಡೆಂಟ್ಸ್, ಇಟ್ ಈಸ್ ಪಾಸಿಬಲ್ ಥ್ರೂ ಸ್ಟೋರಿ ಟೆಲ್ಲಿಂಗ್, it is possible through developing sense of discipline, and it is also possible by taking their parents into confidence. But the most important is very ideal behavior of the teacher themselves, because students are going to follow teacher. ಎಸ್ ಫ್ರೆಂಡ್ಸ್, ನಮಗೆ ಗೊತ್ತಿರಲ್ಲ, ಯಾವಾಗಲೂ ಮಕ್ಕಳು ಶಿಕ್ಷಕರನ್ನು ಫಾಲೋ ಮಾಡ್ತಾ ಇರ್ತಾರೆ. ನಾವು ಕತೆ ಹೇಳುವ ಮೂಲಕ ಆಗಿರ್ಬೋದು, ಶಿಸ್ತಿನ ಪ್ರಜ್ಞೆ ಬೆಳೆಸೋದ್ರ ಮೂಲಕ ಆಗಿರ್ಬೋದು, ನಾವು ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸ್ಬೋದು, ಇಲ್ಲ ಅಂತಲ್ಲ. ಇವು ಆಪ್ಷನ್ಗಳು ನಿಮಗೆ ಸರಿ ಅನ್ನಿಸ್ಬೋದು, ಆದರೆ ಇದ್ರ ಜೊತೆಗೆ ಅತಿ ಮುಖ್ಯವಾದ ಅಂಶ ಅಂತಂದರೆ ಶಿಕ್ಷಕರ ಆದರ್ಶ ವರ್ತನೆ. ಯಾವಾಗ ಶಿಕ್ಷಕರಾದ ನಾವು ಸರಿಯಾಗಿ ವರ್ತನೆಯನ್ನು ಮಾಡ್ತಾ ಇದ್ದೀವಲ್ಲ, ಅವಾಗ ಮಕ್ಕಳು ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಸಣ್ಣ ಇದ್ದಾಗ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಪಾಠ ಓದಿರ್ತೀವಿ. ಸೊ ನಾವು ಸರಿಯಾಗಿ, ಶಿಕ್ಷಕರು ಸರಿಯಾಗಿ ಒಂದು ವರ್ತನೆಯನ್ನು ಮಾಡಿದ್ರೆ ಮಕ್ಕಳು ಕೂಡ ಸರಿಯಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಷ್ಟೇ ಫ್ರೆಂಡ್ಸ್. ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಸ್ವಲ್ಪ ಆಪ್ಷನ್ಗಳನ್ನು, ಪ್ರಶ್ನೆಗಳನ್ನು ಮರಳಿ ಓದಿ ಅರ್ಥ ಮಾಡಿಕೊಂಡ್ರೆ ನೀವು ಸರಳವಾಗಿ ಇಲ್ಲಿ ಉತ್ತರಗಳನ್ನು ಕಂಡುಹಿಡಿಬಹುದು. ಕ್ವೆಶ್ಚನ್ ನಂಬರ್ 12. ಹೂ ಅಮಂಗ್ ದ ಫಾಲೋವಿಂಗ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಫಾದರ್ ಆಫ್ ಸೈಕೋಅನಲೈಸಿಸ್? ಈ ಕೆಳಗಿನವರಲ್ಲಿ ಯಾರು ಮನೋವಿಶ್ಲೇಷಣೆಯ ಪಿತಾಮಹ ಅಂತ ಹೇಳ್ತಾ ಇದ್ದೀವಿ? ಆಪ್ಷನ್ ಎ, ಎರಿಕ್ ಎಚ್ ಎರಿಕ್ಸನ್. ಆಪ್ಷನ್ ಬಿ, ಜೀನ್ ಪಿಯಾಜೆ. ಆಪ್ಷನ್ ಸಿ, ಜೆ.ಎಸ್. ಬ್ರೂನರ್. ಆಪ್ಷನ್ ಡಿ, ಸಿಗ್ಮಂಡ್ ಫ್ರಾಯ್ಡ್. ಎಸ್, ದ ಫಾದರ್ ಆಫ್ ಸೈಕೋಅನಲೈಸಿಸ್ ಈಸ್ ಸಿಗ್ಮಂಡ್ ಫ್ರಾಯ್ಡ್. ಸಿಗ್ಮಂಡ್ ಫ್ರಾಯ್ಡ್ ಅವರನ್ನು ಮನೋವಿಶ್ಲೇಷಣೆಯ ಪಿತಾಮಹ ಅಂತ ಹೇಳ್ತಾ ಇದ್ದೀವಿ. Sigmund Freud was founding father of psychoanalysis, a method for treating mental illness and also a theory which explains human behavior. So ಇದು psychoanalysis, ಮನೋವಿಶ್ಲೇಷಣಾ ಸಿದ್ಧಾಂತ ಏನಿದೆ ಅಲ್ಲ, ಇದು ಮೆಂಟಲ್ ಇಲ್ನೆಸ್ ಅನ್ನು ಟ್ರೀಟ್ ಮಾಡುವುದ ಒಂದು ಉದಾಹರಣೆಯಾಗಿದೆ. ಮತ್ತು ಇಲ್ಲಿ ಮಾನವನ ವರ್ತನೆ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. Question number 13. Which of the following teacher can be identified with authoritarian teaching style? Option A, democratic teacher. Option B, indirect teacher. Option C, laissez-faire teacher. Option D, direct instruction teacher. ಈ ಕೆಳಗಿನ ಯಾವ ಶಿಕ್ಷಕರನ್ನು ಸರ್ವಾಧಿಕಾರಿ ಬೋಧನಾ ಶೈಲಿಯೊಂದಿಗೆ ಗುರುತಿಸಬಹುದು? ಆಪ್ಷನ್ ಎ, ಪ್ರಜಾಪ್ರಭುತ್ವ ಶಿಕ್ಷಕ. ಆಪ್ಷನ್ ಬಿ, ಪರೋಕ್ಷ ಶಿಕ್ಷಕ. ಆಪ್ಷನ್ ಸಿ, ಲೇಸೆಸ್-ಫೇರ್ ಶಿಕ್ಷಕ. ಆಪ್ಷನ್ ಡಿ, ನೇರ ಸೂಚನಾ ಶಿಕ್ಷಕ. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಟೀಚರ್ ಈಸ್ ನೋನ್ ಆಸ್ ದಿ ಆಥಾರಿಟೇರಿಯನ್ ಟೀಚಿಂಗ್ ಸ್ಟೈಲ್. ನೇರ ಸೂಚನಾ ಶಿಕ್ಷಕರನ್ನು ನಾವು ಸರ್ವಾಧಿಕಾರಿ ಶಿಕ್ಷಕ ಅಂತ ಹೇಳ್ಬೋದು. ಸೊ ಅಥಾರಿಟೇರಿಯನ್ ಟೀಚರ್ ಪ್ಲೇಸಸ್ ಫರ್ಮ್ ಲಿಮಿಟ್ಸ್ ಆ್ಯಂಡ್ ಕಂಟ್ರೋಲ್ಸ್ ದ ಸ್ಟೂಡೆಂಟ್ಸ್. Yes, here authoritarian teacher means he is trying to control the students. So according to his way. ಇಲ್ಲಿ ಅಥಾರಿಟೇರಿಯನ್ ಶಿಕ್ಷಕ ಅಂತಂದರೆ, ಸರ್ವಾಧಿಕಾರಿ ಶಿಕ್ಷಕ ಅಂತಂದರೆ ಏನು ಮಾಡ್ತಾ ಇದ್ದಾನೆ, ಮಕ್ಕಳನ್ನು ತನ್ನ ಕಂಟ್ರೋಲ್ನಲ್ಲಿ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. Question number 14. Which process of communication is the best for controlling noise in a classroom? Option A, saying do not talk. Option B, raising one's voice above students' voice. Option C, remaining calm and just looking at the students. Option D, continue teaching without caring for noisy class.
ಒಂದು ವರ್ಗ ಕೋಣೆಯಲ್ಲಿ ಶಬ್ದವನ್ನು ನಿಯಂತ್ರಿಸಲು ಯಾವ ಸಂವಹನ ಪ್ರಕ್ರಿಯೆ ಉತ್ತಮವಾಗಿದೆ? ಆಪ್ಷನ್ ಎ ಮಕ್ಕಳಿಗೆ ಮಾತನಾಡಬೇಡಿ ಎಂದು ಹೇಳುವುದು, ವಿದ್ಯಾರ್ಥಿಗಳ ಧ್ವನಿಯಕ್ಕಿಂತ ಹೆಚ್ಚಿನ ಧ್ವನಿಯಲ್ಲಿ ಮಾತನಾಡುವುದು, ಆಪ್ಷನ್ ಸಿ ಶಾಂತವಾಗಿ ಉಳಿಯುವುದು ಮತ್ತು ವಿದ್ಯಾರ್ಥಿಗಳ ಕಡೆ ನೋಡುವುದು, ಆಪ್ಷನ್ ಡಿ ಗದ್ದಲದ ವರ್ಗವನ್ನು ನೋಡಿಕೊಳ್ಳದೆ ಬೋಧನೆಯನ್ನು ಮುಂದುವರಿಸುವುದು. ಎಸ್, ತುಂಬ ಸರಳವಾಗಿದೆ. ಇಫ್ ಈ ಸೇಸ್ ಡು ನಾಟ್ ಟಾಕ್, ಅಗೇನ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ರಿಪೀಟ್ ಇಟ್. Rising one's voice above students' voice is not good. So as a good teacher, you have to remain calm for a minute and just look at the students. ನೀವು ಒಬ್ಬ ಉತ್ತಮ ಶಿಕ್ಷಕರಾಗಿದ್ದರೆ ಇದನ್ನು ನೀವು ಅನುಭವಕ್ಕೆ ಪಡೆದುಕೊಂಡಿರ್ತೀರಾ. ತರಗತಿಯಲ್ಲಿ ಮಕ್ಕಳು ತುಂಬಾ ಶಬ್ದವನ್ನು ಮಾಡ್ತಾ ಇದ್ದಾರೆ, ನಾವು ಏನು ಮಾಡಬೇಕು, ಒಂದು ನಿಮಿಷ ಶಾಂತವಾಗಿ ನಿಲ್ಲಬೇಕು ಮತ್ತು ವಿದ್ಯಾರ್ಥಿಗಳ ಕಡೆ ನೋಡಬೇಕು. ಆಗ ವಿದ್ಯಾರ್ಥಿಗಳು ತಮ್ಮಿಂದ ತಾನೇ ಶಾಂತತೆಯನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ಕ್ವೆಶ್ಚನ್ ನಂಬರ್ 15. Diversity in demographics requires common academic standards too. The right answer is shown here. Option A is the right answer. Provide a common benchmark for assessment. ವಿದ್ಯಾರ್ಥಿಗಳ ಜನಸಂಖ್ಯೆಯಲ್ಲಿನ ವೈವಿಧ್ಯತೆಗೆ ಸಾಮಾನ್ಯ ಶೈಕ್ಷಣಿಕ ಮಾನದಂಡಗಳು ಬೇಕಾಗ್ತವೆ. ಯಾವುದರ ಮೂಲಕ? ಮೌಲ್ಯಮಾಪನಕ್ಕಾಗಿ ಸಾಮಾನ್ಯ ಮಾನದಂಡವನ್ನು ಒದಗಿಸಬೇಕಾಗ್ತಾ ಇದೆ. Question number 16. To maintain interest among students in a class, a teacher should: Option A, make maximum use of teaching aids. Option B, discuss. Option C, ask questions in between. Option D, all of the above. ಸೊ ಒಬ್ಬ ಶಿಕ್ಷಕರಾಗಿ ತರಗತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಕಾಪಾಡಿಕೊಳ್ಳಲು ಶಿಕ್ಷಕರು ಏನು ಮಾಡಬೇಕು? ಆಪ್ಷನ್ ಎ, ಬೋಧನಾ ಸಾಧನಗಳನ್ನು ಬಳಸಬೇಕು. ಆಪ್ಷನ್ ಬಿ, ಚರ್ಚೆಯನ್ನು ಮಾಡಬೇಕು. ಆಪ್ಷನ್ ಸಿ, ಪ್ರಶ್ನೆಗಳನ್ನು ಕೇಳ್ತಾ ಇರಬೇಕು. ಆಪ್ಷನ್ ಡಿ, ಮೇಲ್ನೇ ಎಲ್ಲ. ಸೊ ನೀವು ಎಲ್ಲರಿಗೂ ಶಿಕ್ಷಕರಿಗೆ ಅನುಭವಕ್ಕೆ ಬಂದಿರುತ್ತೆ. ಆಲ್ ಆಫ್ ದ ಅಬೌವ್ ಇಸ್ ದ ರೈಟ್ ಆನ್ಸರ್. ಮೇಲ್ನೇ ಎಲ್ಲವೂ ಕೂಡ ಸರಿಯಾಗಿವೆ. ಬೋಧನಾ ಸಾಧನಗಳನ್ನು ಬಳಸಬೇಕು, ಚರ್ಚೆಗಳನ್ನು ಮಾಡಬೇಕು, ಪ್ರಶ್ನೆಗಳನ್ನು ಕೇಳಬೇಕು. ಇದರಿಂದ ಮಕ್ಕಳು ಆಸಕ್ತಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ. Question number 17. A teacher is strict in maintaining discipline in the class, both in curricular and extracurricular activities. However, there is always room for discussion regarding clarification of doubts in teaching, learning, and conducting other activities. What in the approach of teacher towards students? Authoritative, democratic, flexible, rigid. ಇಲ್ಲಿ ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಶಿಕ್ಷಕರು ತರಗತಿಯಲ್ಲಿ ಮತ್ತು ತರಗತಿಯ ಹೊರಗೆ ತುಂಬಾ ಕಟ್ಟುನಿಟ್ಟಾಗಿರ್ತಾರೆ. ಆದಾಗಿಯೂ ಕೂಡ ಬೋಧನಾ, ಕಲಿಕಾ ಮತ್ತು ಇತರ ಚಟುವಟಿಕೆಗಳನ್ನು ನಡೆಸುವಲ್ಲಿ ಅನುಮಾನಗಳ ಸ್ಪಷ್ಟೀಕರಣದ ಬಗ್ಗೆ ಚರ್ಚೆಗೆ ಯಾವಾಗಲೂ ಅವಕಾಶ ಇರುತ್ತೆ. ಅಂದರೆ ಶಿಕ್ಷಕರು ಮಕ್ಕಳು ಯಾವಾಗಲೂ ಚರ್ಚೆ ಮಾಡಲೇಬೇಕಾಗಿರುತ್ತೆ. ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಶಿಕ್ಷಕರ ವಿಧಾನ ಯಾವುದು? ಆಪ್ಷನ್ ಎ, ಸರ್ವಾಧಿಕಾರತ್ವ, ಅಧಿಕೃತ. ಆಪ್ಷನ್ ಬಿ, ಪ್ರಜಾಪ್ರಭುತ್ವ. ಆಪ್ಷನ್ ಸಿ, ಹೊಂದಿಕೊಳ್ಳುವ. ಆಪ್ಷನ್ ಡಿ, ಕಠಿಣ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಫ್ಲೆಕ್ಸಿಬಲ್, ಹೊಂದಿಕೊಳ್ಳುವ ವಿಧಾನ. Question number 18. A teacher can establish rapport with his students by becoming a figure of authority, impressing students with knowledge and skill, playing the role of guide, becoming a friend to the students. ಒಬ್ಬ ಶಿಕ್ಷಕರು ತನ್ನ ವಿದ್ಯಾರ್ಥಿಗಳೊಂದಿಗೆ ಯಾವ ರೀತಿ ಸಂಬಂಧವನ್ನು ಹೊಂದಬಹುದು? ಆಪ್ಷನ್ ಎ, ಅಧಿಕಾರದ ವ್ಯಕ್ತಿಯಾಗುವ ಮೂಲಕ. ಆಪ್ಷನ್ ಬಿ, ಜ್ಞಾನ ಮತ್ತು ಕೌಶಲ್ಯದ ವಿದ್ಯಾರ್ಥಿಗಳನ್ನು ಮೆಚ್ಚಿಸುವ ಮೂಲಕ. ಆಪ್ಷನ್ ಸಿ, ಮಾರ್ಗದರ್ಶನದ ಪಾತ್ರವನ್ನು ನಿರ್ವಹಿಸುವುದರ ಮೂಲಕ. ಆಪ್ಷನ್ ಡಿ, ವಿದ್ಯಾರ್ಥಿಗಳಿಗೆ ಸ್ನೇಹಿತನಾಗುವುದರ ಮೂಲಕ. Yes friends, here a teacher can become good, can establish good bond with the students by impressing students with his knowledge and skills. ಯಾವಾಗ ಶಿಕ್ಷಕರು ಉತ್ತಮವಾದ ಜ್ಞಾನದೊಂದಿಗೆ ಮತ್ತು ಕೌಶಲ್ಯದೊಂದಿಗೆ ವಿದ್ಯಾರ್ಥಿಗಳನ್ನು ಮೆಚ್ಚಿಸ್ತಾರೆ, ವಿದ್ಯಾರ್ಥಿಗಳೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದ್ತಾ ಇದ್ದಾರೆ. ಸೊ ಆಪ್ಷನ್ ಬಿ ಏನಾಗಿದೆ? ಸರಿಯಾಗಿದೆ. The next question is, by which of the following methods true evaluation of the students is possible? Option A, evaluation at the end of the course. Option B, evaluation twice in a year. Option C, continuous evaluation. Option D, formative evaluation. ಈ ಕೆಳಗಿನ ಯಾವ ವಿಧಾನಗಳಿಂದ ವಿದ್ಯಾರ್ಥಿಗಳ ನಿಜವಾದ ಮೌಲ್ಯಮಾಪನ ಸಾಧ್ಯವಾಗ್ತಾ ಇದೆ? ಆಪ್ಷನ್ ಎ, ಕೋರ್ಸ್ನ ಕೊನೆಯಲ್ಲಿ ಮೌಲ್ಯಮಾಪನ ಮಾಡುವುದು. ಆಪ್ಷನ್ ಬಿ, ವರ್ಷದಲ್ಲಿ 2 ಬಾರಿ ಮೌಲ್ಯಮಾಪನ ಮಾಡುವುದು. ಆಪ್ಷನ್ ಸಿ, ನಿರಂತರವಾದ ಮೌಲ್ಯಮಾಪನ. ಆಪ್ಷನ್ ಡಿ, ರಚನಾತ್ಮಕ ಮೌಲ್ಯಮಾಪನ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕಂಟಿನ್ಯೂಯಸ್ ಇವ್ಯಾಲ್ಯುಯೇಷನ್, ನಿರಂತರ ಮೌಲ್ಯಮಾಪನ. ವಿದ್ಯಾರ್ಥಿಗಳನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡ್ತಾ ಇದ್ದರೆ ಅವರ ನಿಜವಾದ ಮೌಲ್ಯಮಾಪನ ಸಾಧ್ಯವಾಗುತ್ತೆ. So continuous evaluation, it is a form of educational examination that evaluate a student's progress throughout a course. ಇಡೀ ಕೋರ್ಸ್ನ ಆರಂಭದಿಂದ ಕೊನೆಯವರೆಗೂ ಕೂಡ ಮಕ್ಕಳನ್ನು ಮೌಲ್ಯಮಾಪನ ಮಾಡ್ತಾ ಇರೋದಕ್ಕೆ ಕಂಟಿನ್ಯೂಯಸ್ ವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. Question number 20. When a student takes the same test twice, it is referred as. ಒಬ್ಬ ವಿದ್ಯಾರ್ಥಿ ಒಂದೇ ಪರೀಕ್ಷೆನ 2 ಬಾರಿ ತೆಗೆದುಕೊಂಡಾಗ ಅದನ್ನು ಏನಂತ ಕರೀತಾ ಇದ್ದೀವಿ? ಆಪ್ಷನ್ ಎ, ಪೋಸ್ಟ್ ಟೆಸ್ಟ್. ಆಪ್ಷನ್ ಬಿ, ಪ್ರೀ ಟೆಸ್ಟ್. ಆಪ್ಷನ್ ಸಿ, ಟೆಸ್ಟ್ ರೀಟೆಸ್ಟ್. ಆಪ್ಷನ್ ಡಿ, ಆಫ್ಟರ್ ಟೆಸ್ಟ್.
The right answer is option C, test, retest. So test, retest, it measures test consistency, the reliability of a test measured over time. It gives the same test twice to the same people at different times to see if the scores are same. ಒಂದೇ ಟೆಸ್ಟನ್ನು 2 ಬಾರಿ ಕಂಡಕ್ಟ್ ಮಾಡಲಾಗ್ತಾ ಇದೆ ಒಬ್ಬನೇ ವ್ಯಕ್ತಿಗೆ ಬೇರೆ ಬೇರೆ ಸಮಯದಲ್ಲಿ. Question number 21. One of the important theories of moral development was proposed by. ನೈತಿಕ ಬೆಳವಣಿಗೆಯ ಪ್ರಮುಖ ಸಿದ್ಧಾಂತಗಳಲ್ಲಿ ಒಂದನ್ನು ಪ್ರಸ್ತಾಪಿಸಲಾಗಿದೆ. ಯಾರು? ಆಪ್ಷನ್ ಎ ಲಾರೆನ್ಸ್ ಕೋಲ್ಬರ್ಗ್, ಆಪ್ಷನ್ ಬಿ ಎರಿಕ್ ಪ್ರೋಮ್, ಆಪ್ಷನ್ ಸಿ ಡೇನಿಯಲ್ ಕೋಲ್ಮನ್, ಆಪ್ಷನ್ ಡಿ ಬೆಂಜಮಿನ್ ಬ್ಲೂಮ್. The correct answer for this question is option A, Lawrence Kohlberg is the right answer. Yes, Lawrence Kohlberg expanded on the earlier work of cognitive theorist Jean Piaget to explain the moral development of children. So here you can go through it. You can stop the video and read the given information. Question number 22. Assertion and reasoning question. Assertion is all teaching should you aim at ensure learning. Reason is all learning results from teaching. So 4 options are given here. The right answer is option C. A is true but R is false. Yes, all teaching should aim at ensure learning. ಎಲ್ಲ ಬೋಧನೆಯ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಕಲಿಕೆಯನ್ನು ಉಂಟು ಮಾಡೋದು, ಇದು ಸರಿಯಾಗಿದೆ. ಬಟ್ ರೀಸನ್ ಏನು ಹೇಳ್ತಾ ಇದೆ? ಆಲ್ ಲರ್ನಿಂಗ್ ರಿಸಲ್ಟ್ಸ್ ಫ್ರಮ್ ಟೀಚಿಂಗ್. ಮಕ್ಕಳು ಬೋಧನೆಯಿಂದಲೇ ಎಲ್ಲವನ್ನು ಕಲಿತಾ ಇದ್ದಾರೆ, ಎಲ್ಲ ಇದು ಸರಿಯಾಗಲ್ಲ. ಯಾಕೆಂದರೆ ಮಕ್ಕಳು ಬೋಧನೆಯಿಂದನೂ ಕಲಿತಾ ಇದ್ದಾರೆ, ತರಗತಿಯ ಹೊರಗೆ ತಂದೆ ತಾಯಿಗಳಿಂದ ಕಲಿತಾ ಇದ್ದಾರೆ, ಫ್ರೆಂಡ್ಸ್ಗಳಿಂದ ಕಲಿತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ರೀಸನ್ ಏನಾಗಿದೆ? ತಪ್ಪಾಗಿದೆ. ಸೊ ವಿ ಕ್ಯಾನ್ ಸೇ ದಟ್ ಆಲ್ ಲರ್ನಿಂಗ್ ಈಸ್ ನಾಟ್ ಅ ರಿಸಲ್ಟ್ ಆಫ್ ಟೀಚಿಂಗ್. Students can also learn from various other things, from environment, from friends, from their parents, etc. So option C is the right. Here assertion ಸರಿಯಾಗಿದೆ, ಆದರೆ reason ತಪ್ಪಾಗಿದೆ. Question number 23. National Literacy Mission was established in ಡ್ಯಾಶ್ ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಆರಂಭವಾಯಿತು. The right answer is option B, 1988. National Literacy Mission, NLM, it was set up by Government of India on 5th May 1988. The main aim is eradicate illiteracy. Question number 24. Which of the following set of statements best describe the nature and objectives of teaching? Teaching and learning are integrally. There is no difference between teaching and training. Concern of all teaching is to ensure some kind of transformation in students. All good teaching is a formal in nature. A teacher is a senior person. Teaching is a social act, whereas learning is personal act. The right answer is option 3, A, C and F. Teaching and learning are integrally. Concern of all teaching is to ensure some kind of information in students. And F, teaching is a social act, whereas learning is personal act. Question number 25. Teachers use placement evaluation in order to find out what knowledge and skills students have mastered, discover the causes of students learning or behavioral problems, both A and B, none of the above. ಶಿಕ್ಷಕರು ನಿಯೋಜನಾ ಮೌಲ್ಯಮಾಪನವನ್ನು ಯಾಕೆ ಬಳಸ್ತಾ ಇದ್ದಾರೆ? ವಿದ್ಯಾರ್ಥಿಗಳು ಯಾವ ಮಟ್ಟದ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆದಿದ್ದಾರೆ ಎಂಬುದನ್ನು ಕಂಡುಕೊಳ್ಳಲು, ವಿದ್ಯಾರ್ಥಿಗಳ ಕಲಿಕೆ ಅಥವಾ ನಡವಳಿಕೆಯ ಸಮಸ್ಯೆಗಳ ಕಾರಣಗಳನ್ನು ಕಂಡುಹಿಡಿಯಲು. ಎರಡು ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. Teachers use placement evaluation because to find out what knowledge and skills students have mastered. ಎಸ್, ವಿದ್ಯಾರ್ಥಿಗಳ ಜ್ಞಾನ ಮತ್ತು ಕೌಶಲ್ಯ ಎಷ್ಟಿದೆ ಎಂಬುದನ್ನು ತಿಳಿದುಕೊಳ್ಳಲು ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ? ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ. ಅಂದರೆ ವಿದ್ಯಾರ್ಥಿ ಮುಂದಿನ ಕೋರ್ಸ್ಗೆ ಹೋಗೋದಕ್ಕಿಂತ ಮೊದಲು, ಅಡ್ಮಿಷನ್ ಮಾಡೋದಕ್ಕಿಂತ ಮೊದಲು ಮೌಲ್ಯಮಾಪನ ಮಾಡುವುದಕ್ಕೆ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತಾ ಇದ್ದೀವಿ. ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ ಹಿಯರ್ ಇಟ್ ಈಸ್ ಲರ್ನರ್ಸ್ ಎಂಟ್ರಿ ಬಿಹೇವಿಯರ್, ಕೆಪಾಬಿಲಿಟೀಸ್ ಅಸೆಸ್ಡ್ ಹಿಯರ್. It is used to find out what extent student has already mastered. Question number 26. Which theory of learning has found that knowledge of internal processes is crucial to the understanding of learning? ಎಸ್, ಕಲಿಕೆಯ ತಿಳುವಳಿಕೆಯಲ್ಲಿ ಆಂತರಿಕ ಪ್ರಕ್ರಿಯೆಗಳ ಜ್ಞಾನವು ನಿರ್ಣಾಯಕವಾಗಿದೆ ಎಂದು ಯಾವ ಕಲಿಕಾ ಸಿದ್ಧಾಂತ ಹೇಳಿದೆ? ಆಪ್ಷನ್ ಎ ಕಾಗ್ನಿಟಿವ್ ಥಿಯರಿ, ಆಪ್ಷನ್ ಬಿ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಥಿಯರಿ, ಆಪ್ಷನ್ ಸಿ ಆಪರೆಂಟ್ ಕಂಡೀಷನಿಂಗ್ ಥಿಯರಿ, ಆಪ್ಷನ್ ಡಿ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಾಗ್ನಿಟಿವ್ ಥಿಯರಿ, ಅರಿವಿನ ಸಿದ್ಧಾಂತ. ಕ್ವೆಶ್ಚನ್ ನಂಬರ್ 27. ದ ಟೇಕಿಂಗ್ ಇನ್ ಆಫ್ ನ್ಯೂ ಇನ್ಫಾರ್ಮೇಷನ್ ಈಸ್ ಟರ್ಮ್ಡ್ ಆಸ್. ಹೊಸ ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ? ಅಸಿಮ್ಯುಲೇಷನ್, ಅಕಾಮಡೇಷನ್, ಕಾಗ್ನಿಷನ್, ರಿಸೆಪ್ಷನ್.
The correct answer is assimilation. Whenever we are taking new information, it is known as the assimilation. ಯಾವಾಗ ಹೊಸ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದೀವಿ ಅದಕ್ಕೆ ನಾವು assimilation ಅಂತ ಹೇಳ್ತಾ ಇದ್ದೀವಿ. So the process of taking new information into our previously existing schema is known as the assimilation. Question number 28. Students should be given homework too. Option A, study at home. Option B, check their progress by teachers. Option C, keep them busy. Option D, develop habits of self-study. ಮಕ್ಕಳಿಗೆ ನಾವು ಯಾಕೆ ಮನೆ ಕೆಲಸವನ್ನು ಕೊಡ್ತಾ ಇದ್ದೀವಿ? ಆಪ್ಷನ್ ಎ, ಮನೆಯಲ್ಲಿ ಅಧ್ಯಯನ ಮಾಡಲಿ ಎಂದು. ಆಪ್ಷನ್ ಬಿ, ಶಿಕ್ಷಕರಿಂದ ಅವರ ಪ್ರಗತಿಯನ್ನು ಪರಿಶೀಲನೆ ಮಾಡಲು. ಆಪ್ಷನ್ ಸಿ, ಅವರನ್ನು ಕಾರ್ಯನಿರತಗೊಳಿಸಲು. ಆಪ್ಷನ್ ಡಿ, ಸ್ವಯಂ ಅಧ್ಯಯನದ ಅಭ್ಯಾಸವನ್ನು ಬೆಳೆಸಿಕೊಳ್ಳಲು. ಮಕ್ಕಳೇ, ಡಿಯರ್ ಫ್ರೆಂಡ್ಸ್, ಇಲ್ಲಿ ಎಲ್ಲ ಆಪ್ಷನ್ಸು ಸರಿನೇ ಅನಿಸ್ತಾ ಇದ್ದಾವೆ. ಮನೆಯಲ್ಲಿ ಅಧ್ಯಯನ ಮಾಡಲು ಕೂಡ ಹೋಮ್ವರ್ಕನ್ನು ಕೊಡಲೇಬೇಕು. ಶಿಕ್ಷಕರಿಂದ ಅವರ ಪ್ರಗತಿಯನ್ನು ಪರಿಶೀಲನೆ ಮಾಡಲು ಕೂಡ ಹೋಮ್ವರ್ಕನ್ನು ಕೊಡ್ತೀವಿ. ಅವರನ್ನು ಕಾರ್ಯದಲ್ಲಿ ತೊಡಗಿಸಲು ಕೊಡ್ತೀವಿ. ಆದರೆ ತುಂಬ ಮುಖ್ಯವಾದ ಪಾಯಿಂಟ್ ಯಾವುದು? ಸ್ವಯಂ ಅಧ್ಯಯನದ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಮಕ್ಕಳು ತಮ್ಮಿಂದ ತಾವು ಅಭ್ಯಾಸ ಮಾಡುವ ಒಂದು ಹ್ಯಾಬಿಟನ್ನು ಬೆಳೆಸ್ಕೊಳ್ಬೇಕಂತ ಅವರಿಗೆ ನಾವು ಹೋಮ್ವರ್ಕನ್ನು ನೀಡ್ತಾ ಇದ್ದೀವಿ. Question number 29. In which university the micro teaching system started in 1961? ಯಾವ ವಿಶ್ವವಿದ್ಯಾಲಯದಲ್ಲಿ 1961ರಲ್ಲಿ ಈ ಮೈಕ್ರೋ ಬೋಧನಾ ವ್ಯವಸ್ಥೆಯನ್ನು ಆರಂಭ ಮಾಡಲಾಯಿತು? ಆಪ್ಷನ್ ಎ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ. ಆಪ್ಷನ್ ಬಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಆಪ್ಷನ್ ಸಿ, ಡೆಲ್ಲಿ ಯೂನಿವರ್ಸಿಟಿ. ಆಪ್ಷನ್ ಡಿ, MS ಯೂನಿವರ್ಸಿಟಿ, ಬರೋಡಾ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಈ 1961ರಲ್ಲಿ ಮೈಕ್ರೋ ಬೋಧನಾ ವ್ಯವಸ್ಥೆಯನ್ನು ಆರಂಭ ಮಾಡಲಾಯಿತು. ಸೊ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಆಫಿಷಿಯಲಿ ಲೇಲ್ಯಾಂಡ್ ಸ್ಟ್ಯಾನ್ಫೋರ್ಡ್ ಜೂನಿಯರ್ ಯೂನಿವರ್ಸಿಟಿ. ಇಟ್ ಈಸ್ ಅ ಪ್ರೈವೇಟ್ ರಿಸರ್ಚ್ ಯೂನಿವರ್ಸಿಟಿ ಇನ್ ಸ್ಟ್ಯಾನ್ಫೋರ್ಡ್ ಇನ್ ಕ್ಯಾಲಿಫೋರ್ನಿಯಾ. ದ ಯೂನಿವರ್ಸಿಟಿ ವಾಸ್ ಫೌಂಡೆಡ್ ಇನ್ 1885. ಹಿಯರ್ ಯು ಕ್ಯಾನ್ ಸಿ ದ ಪಿಕ್ಚರ್ ಆಲ್ಸೋ. ಕ್ವೆಶನ್ ನಂಬರ್ 30. ವಾಟ್ ಈಸ್ ಮೀನ್ಡ್ ಬೈ ಟರ್ಮ್ ಕರಿಕ್ಯುಲಮ್? ಪಠ್ಯಕ್ರಮ ಅಂದರೆ ಏನು? Option A, the subject of study offered by an institution. Option B, organized whole of learning and other experiences provided by educational institution to realize set goals. Option C, the prescribed syllabi in the various subjects plus practical courses and project dissertation. Option D, the theory and practical courses to be completed to qualify for a level of education. Yes, curriculum means organized whole of learning and other experiences provided by educational institutions. ನಿಗದಿತ ಗುರಿಗಳನ್ನು ಸಾಧಿಸಲು ಶಿಕ್ಷಣ ಸಂಸ್ಥೆಗಳು ಒದಗಿಸುವ ಸಂಪೂರ್ಣ ಕಲಿಕೆ ಮತ್ತು ಅನುಭವಗಳಿಗೆ ನಾವು ಏನಂತ ಇದ್ದೀವಿ? ಪಠ್ಯಕ್ರಮ. ಇನ್ ಎಜುಕೇಷನ್ ಕರಿಕ್ಯುಲಮ್, ಇಟ್ ಈಸ್ ದ ಟೋಟಾಲಿಟಿ ಆಫ್ ಸ್ಟೂಡೆಂಟ್ ಎಕ್ಸ್ಪೀರಿಯನ್ಸ್ ದಟ್ ಆಕರಿಂಗ್ ಇನ್ ಎಜುಕೇಷನಲ್ ಪ್ರಾಸೆಸ್. ಕ್ವೆಶನ್ ನಂಬರ್ 31. ದ ಕ್ಲಾಸಿಫಿಕೇಶನ್ ಆಫ್ ಕಾಗ್ನಿಟಿವ್ ಡೊಮೇನ್ ವಾಸ್ ಪ್ರೆಸೆಂಟೆಡ್ ಬೈ. ಅರಿವಿನ ಡೊಮೇನ್ ವರ್ಗೀಕರಣವನ್ನು ಯಾರು ಪ್ರಸ್ತುತಪಡಿಸಿದ್ದಾರೆ? Option A, Benjamin S. Bloom. Option B, Skinner. Option C, Krathwohl. Option D, Simpson. The right answer is option A, Benjamin S. Bloom. Cognitive domain was given by Benjamin Bloom. ಅರಿವಿನ ಡೊಮೇನ್ ಅನ್ನು ಬೆಂಜಮಿನ್ ಬ್ಲೂಮ್ ಅವರು ನೀಡಿದ್ದಾರೆ. So here we can see the stages of Benjamin Bloom's cognitive development: knowledge, comprehension, application, analysis, synthesis and evaluation. It was developed in the year of 1950. Question number 32. The experienced teachers do not require the detailed lesson plan of a topic because. ಪ್ರಶ್ನೆ 32. ಅನುಭವಿ ಶಿಕ್ಷಕರಿಗೆ ವಿಷಯದ ವಿವರವಾದ ಪಾಠ ಯೋಜನೆ ಮಾಡುವ ಅಗತ್ಯವಿಲ್ಲ. ಏಕೆಂದರೆ 4 options are given here. The right answer is option D. They can equip themselves with brief outline as they gain specialization in it through experience. So already they are more experienced, so they can brief outline as they gain specialization. So ಇಲ್ಲಿ ಶಿಕ್ಷಕರು ಇವಾಗಲೇ ತುಂಬ ಅನುಭವವನ್ನು ಹೊಂದಿರುವುದರಿಂದ ಅವರಿಗೆ ಪಾಠ ಯೋಜನೆ ಮಾಡುವ ಅವಶ್ಯಕತೆ ಇಲ್ಲ. Question number 33. In education, John Dewey stressed on. Option A, learning by doing. Option B, authoritarian teaching methods. Option C, rote learning. Option D, none of the above. ಶಿಕ್ಷಣದಲ್ಲಿ ಜಾನ್ ಡಿವಿ ಯಾವುದರ ಬಗ್ಗೆ ಹೆಚ್ಚು ಒತ್ತಿ ಹೇಳಿದ್ದಾರೆ? ಆಪ್ಷನ್ ಎ, ಮಾಡುತ್ತಾ ಕಲಿಯುವುದು. ಆಪ್ಷನ್ ಬಿ, ಸರ್ವಾಧಿಕಾರಿ ಬೋಧನಾ ವಿಧಾನ. ಆಪ್ಷನ್ ಸಿ, ರೋಟ್ ಕಲಿಕೆ. ಆಪ್ಷನ್ ಡಿ, ಮೇಲ್ನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಲರ್ನಿಂಗ್ ಬೈ ಡೂಯಿಂಗ್, ಮಾಡುತ್ತಾ ಕಲಿಯುವುದು. Yes, John Dewey, education it is learning by doing. The center of education is child. The school is primarily a social institution. Question number 34. That to rise the standard of education, it is necessary.
Option A, to evaluate students continuously. Option B, to give high salary to teachers. Option C, to revise curriculum. Option D, to make good school building. ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಯಾವುದು ಅವಶ್ಯಕವಾಗಿದೆ? ವಿದ್ಯಾರ್ಥಿಗಳನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು, ಶಿಕ್ಷಕರಿಗೆ ಹೆಚ್ಚಿನ ಸಂಬಳ ನೀಡುವುದು, ಪಠ್ಯಕ್ರಮವನ್ನು ಪರಿಷ್ಕರಿಸುವುದು, ಉತ್ತಮ ಶಾಲಾ ಕಟ್ಟಡ ಮಾಡುವುದು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಟು ರೈಸ್ ದ ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ ವಿ ಶುಡ್ ಇವ್ಯಾಲ್ಯೂಯೇಟ್ ಸ್ಟೂಡೆಂಟ್ಸ್ ಕಂಟಿನ್ಯೂಸ್ಲಿ. ಯಾವುದೇ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ವಿದ್ಯಾರ್ಥಿಗಳನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡಬೇಕು. Question number 35. The psychological aspects of the classroom are best managed by class teacher, subject teacher, principal, student. ತರಗತಿಯ ಮಾನಸಿಕ ಅಂಶಗಳನ್ನು ಉತ್ತಮವಾಗಿ ನಿರ್ವಹಿಸುವವರು ವರ್ಗ ಶಿಕ್ಷಕ, ವಿಷಯ ಶಿಕ್ಷಕ, ಪ್ರಧಾನ ಅಂದರೆ ಪ್ರಿನ್ಸಿಪಲ್, ವಿದ್ಯಾರ್ಥಿ ಸ್ವತಃ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ವರ್ಗ ಶಿಕ್ಷಕ, ಕ್ಲಾಸ್ ಟೀಚರ್. Question number 36. Morphographs, it is a term associated with. Morphograph ಯಾವುದಕ್ಕೆ ಸಂಬಂಧಿಸಿದೆ? ಕರೆಕ್ಟಿವ್ ಸ್ಪೆಲ್ಲಿಂಗ್, ಕರೆಕ್ಟಿವ್ ರೀಡಿಂಗ್, ಕರೆಕ್ಟಿವ್ ಲರ್ನಿಂಗ್, ಕರೆಕ್ಟಿವ್ ಬಿಹೇವಿಯರ್. ಸೊ ಮಾರ್ಫೋಗ್ರಾಫ್ಸ್ ಇಟ್ ಈಸ್ ರಿಲೇಟೆಡ್ ಟು ಕರೆಕ್ಟಿವ್ ಸ್ಪೆಲ್ಲಿಂಗ್ಸ್. ಕಾಗುಣಿತ ಸರಿಪಡಿಸುವುದಕ್ಕೆ ಈ ಮಾರ್ಫೋಗ್ರಾಫ್ ಸಂಬಂಧಿಸಿದೆ. ಸೊ ಮಾರ್ಫೋಗ್ರಾಫ್ಸ್ ಆರ್ ದ ಸ್ಮಾಲೆಸ್ಟ್ ಪಾರ್ಟ್ ಆಫ್ ಎ ವರ್ಡ್ ದಟ್ ಹ್ಯಾಸ್ ಎನಿ ಮೀನಿಂಗ್. Question number 37. Who among the following is described as father of psychoanalysis? ಮನೋವಿಶ್ಲೇಷಣೆಯ ಪಿತಾಮಹ ಅಂತ ಯಾರನ್ನ ಕರಿತಾ ಇದ್ದೀವಿ? ಸೊ ದ ರೈಟ್ ಆನ್ಸರ್ ಇಸ್ ಸಿಗ್ಮಂಡ್ ಫ್ರಾಯ್ಡ್, ಆಪ್ಷನ್ ಡಿ. Question number 38. Which process of communication is the best for controlling noise in a classroom? ಆಪ್ಷನ್ ಸಿ, ರಿಮೈನಿಂಗ್ ಕಾಮ್ ಅಂಡ್ ಜಸ್ಟ್ ಲುಕಿಂಗ್ ಅಟ್ ದ ಸ್ಟೂಡೆಂಟ್. ಶಾಂತವಾಗಿ ಉಳಿಯುವುದು ಮತ್ತು ವಿದ್ಯಾರ್ಥಿಗಳ ಕಡೆಗೆ ನೋಡುವುದು. Question number 39. Which of the following is not a level of teaching learning? ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಯ ಮಟ್ಟ ಅಲ್ಲ? ಡಿಫ್ರೆನ್ಷಿಯೇಷನ್ ಲೆವೆಲ್, ಮೆಮೊರಿ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಡಿಫ್ರೆನ್ಷಿಯೇಷನ್ ಲೆವೆಲ್, ವ್ಯತ್ಯಾಸದ ಮಟ್ಟ. ಬಿಕಾಸ್ 3 levels of teaching are memory level, understanding level and reflective level. Question number 40. Which of the following university was the pioneer in micro teaching concept started in 1961? ಈ ಕೆಳಗಿನ ಯಾವ ವಿಶ್ವವಿದ್ಯಾಲಯದಲ್ಲಿ 1961ರಲ್ಲಿ ಸೂಕ್ಷ್ಮ ಬೋಧನಾ ಪರಿಕಲ್ಪನೆ ಸ್ಟಾರ್ಟ್ ಆಗಿದೆ? ಆಪ್ಷನ್ ಎ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ. ಸಾರಿ, 2-3 questions are repeated here. Question number 41. A heavy emphasis on measurable outcomes leads to. ಆಪ್ಷನ್ ಎ, rote learning. ಆಪ್ಷನ್ ಬಿ, memorization. ಆಪ್ಷನ್ ಸಿ, both A and B. ಆಪ್ಷನ್ ಡಿ, none of the above. ಅಳೆಯಬಹುದಾದ ಫಲಿತಾಂಶಗಳಿಗೆ ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ. ರೂಟ್ ಕಲಿಕೆ, ಕಂಠಪಾಠ, ಎ ಮತ್ತು ಬಿ, ಮೇಲ್ನ ಯಾವುದು ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ, rote learning and memorization. Question number 42. We usually say that no two students are alike. They may differ from each other in terms of upbringing and social status, attitude, all of the above. ಸಾಮಾನ್ಯವಾಗಿ ಇಬ್ಬರು ವಿದ್ಯಾರ್ಥಿಗಳು ಸಮನಾಗಿ ಇರಲು ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಯಾವುದರ ಆಧಾರದ ಮೇಲೆ ನಾವು ಹೇಳ್ತಾ ಇದ್ದೀವಿ? ಯಾವ ಆಧಾರದ ಮೇಲೆ ಮಕ್ಕಳು ಭಿನ್ನವಾಗಿರಬಹುದು? ಪಾಲನೆ ಮತ್ತು ಸಾಮಾಜಿಕ ಸ್ಥಾನಮಾನದಲ್ಲಿ, ಆಪ್ಟಿಟ್ಯೂಡ್ನಲ್ಲಿ, ವರ್ತನೆಯಲ್ಲಿ, ಮೇಲ್ನೇ ಎಲ್ಲ. ಎಸ್, ತುಂಬ ಸರಳವಾದ ಪ್ರಶ್ನೆ. ಆಪ್ಷನ್ ಡಿ, ಆಲ್ ಆಫ್ ದ ಅಬವ್ ಇಸ್ ದ ರೈಟ್ ಆನ್ಸರ್. ಮೇಲ್ನೇ ಎಲ್ಲವೂ ಕೂಡ ಸರಿಯಾಗಿವೆ. Question number 43. Which of the following can impact process listening in an adverse manner? ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಕ್ರಿಯೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರಬಹುದು? ಕೇಳುವುದರ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರ್ತಾ ಇದೆ. ಆಪ್ಷನ್ ಎ, ಎಕ್ಸೆಸ್ ಆಫ್ ಲಿಸನ್ಡ್ ಮಟೀರಿಯಲ್, ಮೆಸೇಜ್ ಓವರ್ಲೋಡ್. ಆಪ್ಷನ್ ಬಿ, ವೆರಿ ಹೈ ಸ್ಪೀಡ್ ಆಫ್ ಸ್ಪೀಕಿಂಗ್. ಆಪ್ಷನ್ ಸಿ, ಅ ಗುಡ್ ಅಮೌಂಟ್ ಆಫ್ ಹಿಯರಿಂಗ್ ಲಾಸ್. ಆಪ್ಷನ್ ಡಿ, ಆಲ್ ಆಫ್ ದ ಅಬವ್. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬವ್. Message overload, very high speed of speaking, a good amount of hearing loss, all are going to affect on the listening. ಇಲ್ಲಿ ಆಲಿಸಿದ ವಸ್ತುಗಳ ಮೇಲೆ ಹೆಚ್ಚುವರಿ ಸಂದೇಶದ ಓವರ್ಲೋಡ್ ಆಗಿರ್ಬೋದು, ಮಾತನಾಡುವುದರಲ್ಲಿ ವೇಗ ಆಗಿರ್ಬೋದು, ಉತ್ತಮ ಪ್ರಮಾಣದ ಶ್ರವಣ ನಷ್ಟ ಆಗಿರ್ಬೋದು, ಎಲ್ಲವೂ ಕೂಡ ಲಿಸ್ನಿಂಗ್ನ ಮೇಲೆ ಪ್ರಭಾವ ಬೀರ್ತಾ ಇವೆ. ಕ್ವೆಶ್ಚನ್ ನಂಬರ್ 44. ದ ಬೆಸ್ಟ್ ವೇ ಟು ಮೆಮೊರೈಸ್ ಈಸ್. ನೆನಪಿಟ್ಟುಕೊಳ್ಳಲು ಉತ್ತಮ ಮಾರ್ಗ. ಆಪ್ಷನ್ ಎ, ಸ್ಟಡಿ ಫಾರ್ ಲಾಂಗ್ ಟೈಮ್, ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, read loudly, to write the concept. So whenever you want to memorize the things, it is better to understand. So option B is the right answer. ಯಾವಾಗ ನಾವು ಒಂದು ವಿಷಯವನ್ನು ಹೆಚ್ಚು ಕಾಲ ನೆನಪಿಟ್ಟುಕೊಳ್ಳಲು ಬಯಸ್ತಾ ಇದ್ದೀವಿ, ನಾವು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗ್ತಾ ಇದೆ. ಸೊ ಆಪ್ಷನ್ ಬಿ is the right answer. Question number 45. Failure of a teacher to communicate his ideas well to the students may result in classroom indiscipline, loss of students' interest in topic,
increased number of absentees in the class, all of the above. ಶಿಕ್ಷಕರ ಸಂವಹನಕ್ಕೆ ಉತ್ತಮವಾದ ಆದರ್ಶಗಳು ವಿಫಲವಾದರೆ ಏನು ತೊಂದರೆ ಆಗ್ತಾ ಇದೆ? ಆಪ್ಷನ್ ಎ ತರಗತಿಯ ವಿವೇಚನೆಗೆ, ಆಪ್ಷನ್ ಬಿ ಕಲಿಸುವ ವಿಷಯದ ಬಗ್ಗೆ ವಿದ್ಯಾರ್ಥಿಗಳು ಆಸಕ್ತಿಯನ್ನು ಕಳೆದುಕೊಳ್ತಾ ಇದ್ದಾರೆ, ತರಗತಿಯಲ್ಲಿ ಗೈರು ಹಾಜರಾಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಮೇಲಿನ ಎಲ್ಲ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬೌವ್. ಮೇಲಿನ ಎಲ್ಲವೂ ಸರಿಯಾಗಿದೆ. ಕ್ವೆಶನ್ ನಂಬರ್ 46, ಎಜುಕೇಷನಲ್ ಟೆಕ್ನಾಲಜಿ ಇಸ್ ಯೂಸ್ಫುಲ್ ಬಿಕಾಸ್. ಆಪ್ಷನ್ ಎ, ಇಟ್ ಈಸ್ ದ ನೀಡ್ ಆಫ್ ಅವರ್. ಆಪ್ಷನ್ ಬಿ, ಇಟ್ ಈಸ್ ಅಡಾಪ್ಟೆಡ್ ಬೈ ಫೇಮಸ್ ಇನ್ಸ್ಟಿಟ್ಯೂಷನ್ಸ್. Option C, it makes teaching effective and efficient. Option D, it attracts students towards teaching and learning activities. ಶೈಕ್ಷಣಿಕ ತಂತ್ರಜ್ಞಾನವು ಯಾವುದಕ್ಕೆ ಉಪಯುಕ್ತವಾಗಿದೆ? ಆಪ್ಷನ್ ಎ, ಇದು ಸಮಯದ ಅವಶ್ಯಕತೆಯಾಗಿದೆ. ಆಪ್ಷನ್ ಬಿ, ಇದನ್ನು ಪ್ರಸಿದ್ಧ ಸಂಸ್ಥೆಗಳು ಅಳವಡಿಸಿಕೊಂಡಿವೆ. ಆಪ್ಷನ್ ಸಿ, ಇದು ಬೋಧನೆಯನ್ನು ಪರಿಣಾಮಕಾರಿಯಾಗಿ ಮಾಡ್ತಾ ಇದೆ. ಆಪ್ಷನ್ ಡಿ, ವಿದ್ಯಾರ್ಥಿಗಳನ್ನು ಬೋಧನೆ ಮತ್ತು ಕಲಿಕೆಯ ಚಟುವಟಿಕೆಗಳಂತ ಆಕರ್ಷಿಸ್ತಾ ಇದೆ. The right answer is option D. Educational technology is useful because it is going to attract the student towards teaching and learning. ಶೈಕ್ಷಣಿಕ ತಂತ್ರಜ್ಞಾನ ಮಕ್ಕಳನ್ನು ಬೋಧನೆ ಮತ್ತು ಕಲಿಕೆಯ ಕಡೆಗೆ ಆಕರ್ಷಿಸ್ತಾ ಇದೆ. ಕ್ವೆಶನ್ ನಂಬರ್ 47, ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಈಸ್ ಪಾಸಿಬಲ್ ಇನ್ ಟೀಚಿಂಗ್ ಥ್ರೂ. ಬೋಧನೆಯಲ್ಲಿ ವಿದ್ಯಾರ್ಥಿಗಳ ಗರಿಷ್ಠ ಭಾಗವಹಿಸುವಿಕೆ ಯಾವುದರಿಂದ ಸಾಧ್ಯ ಆಗ್ತಾ ಇದೆ? ಆಪ್ಷನ್ ಎ, ಲೆಕ್ಚರ್ ಮೆಥಡ್. ಆಪ್ಷನ್ ಬಿ, ಡಿಸ್ಕಷನ್. ಆಪ್ಷನ್ ಸಿ, ಟೆಕ್ಸ್ಟ್ ಬುಕ್ ಮೆಥಡ್. ಆಪ್ಷನ್ ಡಿ, ಆಡಿಯೋ ವಿಜುವಲ್ ಮೆಥಡ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಥ್ರೂ ಡಿಸ್ಕಷನ್. ಚರ್ಚೆಗಳನ್ನು ಮಾಡೋದರಿಂದ ವಿದ್ಯಾರ್ಥಿಗಳು ಗರಿಷ್ಠವಾಗಿ ಬೋಧನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕ್ವೆಶನ್ ನಂಬರ್ 48, ಹ್ಯಾಸ್ ಅ ಟೀಚರ್, ವಾಟ್ ವಿಲ್ ಯು ಡೂ ಇಫ್ ಸ್ಟೂಡೆಂಟ್ಸ್ ಡು ನಾಟ್ ಅಟೆಂಡ್ ಯುವರ್ ಕ್ಲಾಸ್? 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಶಿಕ್ಷಕರಾಗಿ ವಿದ್ಯಾರ್ಥಿಗಳು ನಿಮ್ಮ ತರಗತಿಗೆ ಹಾಜರಾಗದೇ ಇದ್ದರೆ ನೀವು ಏನು ಮಾಡ್ತಾ ಇದ್ದೀರಾ? ಸೊ ಪ್ಲೀಸ್ ಸ್ಟಾಪ್ ದ ವಿಡಿಯೋ ಆ್ಯಂಡ್ ರೀಡ್ ದ ಆಪ್ಷನ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, try to understand the reasons and try to eliminate them. So as a good teacher you have to understand the problems of the students and you have to solve it. ನೀವು ಉತ್ತಮ ಶಿಕ್ಷಕರಾಗಿದ್ದರೆ ಯಾಕೆ ಮಕ್ಕಳು ತರಗತಿಯನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಎಂಬುದನ್ನು ತಿಳಿದುಕೊಳ್ಳಬೇಕು ಮತ್ತು ಆ ಒಂದು ಸಮಸ್ಯೆಗಳನ್ನು ನೀವು ತೊಡೆದು ಹಾಕಬೇಕು. ಕ್ವೆಶನ್ ನಂಬರ್ 49, ದ ಇಂಟೆಲೆಕ್ಚುವಲ್ ಸ್ಕಿಲ್ಸ್ ಆರ್ ರಿಫ್ಲೆಕ್ಟೆಡ್ ಬೈ. ಬೌದ್ಧಿಕ ಕೌಶಲ್ಯಗಳು ಯಾವ ಒಂದು ಡೊಮೇನ್ನಲ್ಲಿ ಬರ್ತಾ ಇವೆ? ಆಪ್ಷನ್ ಎ, ಕಾಗ್ನಿಟಿವ್ ಡೊಮೇನ್. ಆಪ್ಷನ್ ಬಿ, ಅಫೆಕ್ಟಿವ್ ಡೊಮೇನ್. ಆಪ್ಷನ್ ಸಿ, ಸೈಕೋಮೋಟರ್ ಡೊಮೇನ್. ಆಪ್ಷನ್ ಡಿ, ನನ್ ಆಫ್ ದ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕಾಗ್ನಿಟಿವ್ ಡೊಮೇನ್. ಎಸ್, ಟುಡೇಸ್ ಲಾಸ್ಟ್ ಕ್ವೆಶನ್, ಹೂ ಹ್ಯಾಸ್ ದ ಲೀಸ್ಟ್ ಚಾನ್ಸ್ ಆಫ್ ಬಿಕಮಿಂಗ್ ಆನ್ ಎಫೆಕ್ಟಿವ್ ಟೀಚರ್? ಒನ್ ಹೂ ಈಸ್ ಸ್ಟ್ರಿಕ್ಟ್ ಡಿಸಿಪ್ಲಿನಿಯನ್, ಒನ್ ಹೂ ನೋಸ್ ಹಿಸ್ ಸಬ್ಜೆಕ್ಟ್ ವೆಲ್, ಒನ್ ಹೂ ಹ್ಯಾಸ್ ನೋ ಇಂಟ್ರೆಸ್ಟ್ ಇನ್ ಟೀಚಿಂಗ್, ಒನ್ ಹೂ ಟೀಚಸ್ ಮಾರಲ್ ವ್ಯಾಲ್ಯೂಸ್. ಯಾರು ಪರಿಣಾಮಕಾರಿ ಶಿಕ್ಷಕರಾಗಲು ಕನಿಷ್ಠ ಅವಕಾಶವಿದೆ? ಕಟ್ಟುನಿಟ್ಟಿನ ಶಿಸ್ತಿನವರು, ತನ್ನ ವಿಷಯವನ್ನು ಚೆನ್ನಾಗಿ ಬಲ್ಲವರು, ಬೋಧನೆಯಲ್ಲಿ ಆಸಕ್ತಿ ಇಲ್ಲದವರು, ನೈತಿಕ ಮೌಲ್ಯವನ್ನು ಕಲಿಸುವವರು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದ ಒನ್ ಹೂ ಈಸ್ ನಾಟ್ ಹ್ಯಾವಿಂಗ್ ಇಂಟ್ರೆಸ್ಟ್ ಇನ್ ಟೀಚಿಂಗ್ ದೇ ಕಾಂಟ್ ಬಿಕಮ್ ಗುಡ್ ಟೀಚರ್. ಯಾವ ಶಿಕ್ಷಕನಿಗೆ ಬೋಧನೆಯಲ್ಲಿ ಆಸಕ್ತಿ ಇಲ್ಲ ಅವರು ಉತ್ತಮ ಶಿಕ್ಷಕರಾಗಲು ಸಾಧ್ಯವಿಲ್ಲ. Okay friends, this is about our today's session. If you are preparing for Karnataka SET 2023, here we are having a crash course on teaching and research aptitude. You will be provided theory lectures, MCQ lectures, practice MCQ set, 50 mock tests, comprehensive notes in English and in Kannada. Only at ₹2000. To join this, you can download global online app from the Play Store and you can join. So in app you can search for a course KSET 2023 paper 1. Here you'll get the course. Yes, I wish all the best to all.